ಅಮ್ಮ 13,000 ವರ್ತ್ ಪ್ರಾಡಕ್ಟ್ಸ್ ಇಟ್ಟಿದ್ಯಾ? ಓಹೋ ಹೋ 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 ಅಕ್ಕ, ಇದು ಮನೆ ಆಳು ಗೈಸ್. ಕಾಲು ಕಂಪ್ಲೀಟ್ ಹೆವಿ ಹೊಡೆದಿದೆ ನಮ್ಮ ಅಮ್ಮಂಗೆ, ಅದಕ್ಕೋಸ್ಕರ ನಿಂಗೇನೋ ಒಂದು ಬುಕ್ ಮಾಡಿದ್ದೀನಿ ಅಮ್ಮ. ನೋಡು ಏನಂತ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಈ ವ್ಲಾಗ್ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಮೇನ್ ರೀಸನು ಅಮೆಝಾನಲ್ಲಿ ಏನೋ ಒಂದು ಆರ್ಡರ್ ಮಾಡಿದ್ದೆ. ಸೊ ಏನಂತ ತೋರಿಸ್ತೀನಿ. ರೀಸೆಂಟಾಗೆ ನಮ್ಮಮ್ಮನ ಹತ್ರ ಏನೋ ಹಿಂಗೆ ಮಾತಾಡಬೇಕಾದ್ರೆ ಅವ್ರದ್ದೇನೋ ಕಾಲೇನೋ ನೋಡ್ತಾ ಇದ್ದೆ. ಆ್ಯಂಡ್ ನಮ್ಮಮ್ಮ ಇಲ್ಲೇ ಇದ್ದಾರೆ. ನಿಂಗೆ ನಂಬಿಕೆ ಇದೆಯಾ ರೀಸೆಂಟಾಗೆ ನಿನ್ನ ಕಾಲೇನೋ ನೋಡ್ಬಿಟ್ಟು ನಿನ್ನ ಕಾಲು ಹೊಡೆದಿದೆ, ಏನಕ್ಕೆ ಹಿಂಗಾಗಿದೆ ಅಂತ ತೋರಿಸು ಒಂದು ನಿಮಿಷ ಅನ್ಸತಿ. ಗೈಸ್, ಕಾಲು ಕಂಪ್ಲೀಟ್ ಹೆವಿ ಹೊಡೆದಿದೆ ನಮ್ಮ ಅಮ್ಮಂಗೆ, ಅದಕ್ಕೋಸ್ಕರ ನಿಂಗೇನೋ ಒಂದು ಬುಕ್ ಮಾಡಿದ್ದೀನಿ ಅಮ್ಮ. ನೋಡು ಏನಂತ. ನಿನಗೆ ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ಎಲ್ಲರೂ ಹೇಳ್ತಾರೆ ಈ ಚಳಿಗಾಲದಾಗ ಹೊಡಿತಾರೆ ಡಿಸೆಂಬರ್ ಅಂತ. ಆಕ್ಚುಲಿ ಅವಾಗ ಹೊಡಿಯಲ್ಲ, ಹೊಡಿಯೋದು ಯಾವಾಗ ಹೇಳು, ಈ ಬೇಸಿಗೆ ಬಂದಾಗಿ. ಗೈಸ್, ನಂಗೂ ನೋಡಿ ಕೈ ಫುಲ್ ಹೆವಿ ಡ್ರೈ ಆಗಿಬಿಟ್ಟಿದೆ. ಇದೆಲ್ಲ ಇದು ಮಾಡೋದು, ಏನು ಹೇಳೋದು, ಸ್ಕಿನ್ ಎಲ್ಲ ರಿಮೂವ್ ಮಾಡೋದು. ಕ್ಯಾಲೆಸ್ ರಿಮೂವ್. ಓಪನ್ ಮಾಡು ಗೈಸ್. ನಮ್ಮ ಅಮ್ಮಂಗೆ ಮೋಸ್ಟ್ ಬೇಕಿರೋ ಪ್ರಾಡಕ್ಟ್ ಇತ್ತಿದ್ದು. ಸೊ ಅದಕ್ಕೆ ಹಂಗೆ ಇವಾಗ ಜಸ್ಟು ಅಮೆಝಾನ್ ಅಂತ ಬುಕ್ ಮಾಡಿ ಅದು ಇವಾಗಲೇ ಬಂತು ನೋಡಿ, 10 ನಿಮಿಷಕ್ಕೆ ಬಂತು. ಹಾಂ 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 ಗೈಸ್ ಇರಿ, ಅವ್ರು ಓಪನ್ ಮಾಡಲಿ ಅದನ್ನು. ಗೈಸ್, ಇವತ್ತು ನಾನು ಇಂಟ್ರಡ್ಯೂಸ್ ಮಾಡ್ತಿರೋ ಪ್ರಾಡಕ್ಟು ಅಗಾರೋ ಕ್ಯಾಲೆಸ್ ರಿಮೂವರ್ ಅಂತ. ಸೊ ಇದರಲ್ಲಿ ಏನೇನಿದೆ ಅಂತ ಪಟ್ ಅಂತ ಚೆಕ್ ಮಾಡೋಣ ಬನ್ನಿ. ಈ ಪ್ರಾಡಕ್ಟು IPX7 ವಾಟರ್ ಪ್ರೂಫ್ ಆಗಿರುತ್ತೆ ಆ್ಯಂಡ್ ಆಲ್ಸೋ 45 ಮಿನಿಟ್ಸ್ ನಾನ್ ಸ್ಟಾಪ್ ಒನ್ ಫುಲ್ ಚಾರ್ಜಲ್ಲಿ ಓಡುತ್ತೆ. ಆ್ಯಂಡ್ ಈ ಬಾಕ್ಸ್ ಒಳಗಡೆ ಒಂದು ಮ್ಯಾನ್ಯುಯಲ್ ಕೊಡ್ತಾರೆ ಆ್ಯಂಡ್ ಒಂದು ಮೇನ್ ಯೂನಿಟ್ ಕೊಡ್ತಾರೆ. ಆ್ಯಂಡ್ ಈ ಬ್ಯಾಗು ಇದನ್ನು ಕ್ಯಾರಿ ಮಾಡೋದಕ್ಕೆ ತುಂಬ ಸಿಂಪಲ್ ಆಗಿರಲಿ ಅಂತ ಕೊಡ್ತಾರೆ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಒಂದು ಚಾರ್ಜಿಂಗ್ ಕೇಬಲ್, ಜೊತೆಗೆ ಈ ಬ್ರಷು, ಈ ಪ್ರಾಡಕ್ಟು ಮತ್ತು ರೋಲರ್ಸ್ನ ಕ್ಲೀನ್ ಮಾಡೋದಕ್ಕೆ ಅಂತ ಕೊಡ್ತಾರೆ. ಈ ಕ್ಯಾಲೆಸ್ ರಿಮೂವರಲ್ಲಿ 3 ರೋಲರ್ ಹೆಡ್ಸ್ ಕೊಡ್ತಾರೆ, 3 ರೋಲರ್ ಹೆಡ್ಸ್. ಸೊ ಒಂದು ಫೈನ್ ಗ್ರೈಂಡಿಂಗ್, ಇನ್ನೊಂದು ಮೀಡಿಯಂ ಗ್ರೈಂಡಿಂಗ್ ಆ್ಯಂಡ್ ಇನ್ನೊಂದು ಕೋರ್ಸ್ ಗ್ರೈಂಡಿಂಗ್. ಸೊ ಇದು ಏನಕ್ಕೆ 3 ಯೂಸ್ ಮಾಡೋದಂದರೆ, ಒಂದು ಮೇನ್ ನಿಮ್ಮ ಕಾಲಲ್ಲಿ ಅಥವಾ ನಿಮ್ಮ ಫುಟ್ ಕೇರಲ್ಲಿ ಈ ಡೆಡ್ ಸ್ಕಿನ್ ಇರುತ್ತಲ್ಲ, ಸೊ ಡೆಡ್ ಸ್ಕಿನ್ ಮತ್ತು ತುಂಬ ಡ್ರೈ ಆಗಿ ಸ್ಕಿನ್ ಇರುತ್ತಲ್ಲ. ಸೊ ಇವಾಗ ನಮ್ಮ ಅಮ್ಮಂಗೆ ಹೆಂಗೆ ಇದು ಯೂಸ್ ಆಗುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಸೊ ಎಲ್ಲ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಹಾಟ್ ವಾಟರಲ್ಲಿ ಕಾಲು ಇಟ್ಕೊಬೇಕು 10 ಮಿನಿಟ್ಸು. ಸೊ ಹಾಟ್ ವಾಟರಲ್ಲಿ ಕಾಲು ಇಟ್ಕೊಂಡಾಗ 10 ಮಿನಿಟ್ಸು ಏನಾಗುತ್ತೆ, ಅದು ಸ್ಕಿನ್ ಎಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಇದು ಇನ್ನೂ ಎಫೆಕ್ಟಿವ್ ಆಗಿರುತ್ತೆ. ಸೊ ಒಂದು 10 ಮಿನಿಟ್ಸ್ ಕೊಟ್ಬಿಟ್ಟು ನೋಡೋಣ ಹೆಂಗೆ ವರ್ಕ್ ಆಗುತ್ತೆ. ಗೈಸ್, ಎಷ್ಟೊಂದು ಜನಕ್ಕೆ ಇದೇ ಥರ ಡೆಡ್ ಸ್ಕಿನ್ ಆಗಿರುತ್ತೆ. ಸೊ ಇವಾಗ ಇದೆಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ ಆ್ಯಂಡ್ ಅಫ್ಕೋರ್ಸ್ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಮಾಡ್ತಾ ಇರೋದು ಈ ವಿಡಿಯೋ. ಸೊ ಲೆಟ್ಸ್ ಸಿ. ಗೈಸ್, ಈ ವಿಡಿಯೋನಲ್ಲಿ ನಾನು ಫೈನ್ ಗ್ರೈಂಡಿಂಗ್ ರೋಲರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ತುಂಬ ಡೆಡ್ ಸ್ಕಿನ್ನು ಜಾಸ್ತಿ ಎದ್ದಿದ್ರೆ ಸೊ ಇದನ್ನು ಯೂಸ್ ಮಾಡಬೇಕು. ಇವಾಗ ನಾವು ಒಂದು ಸ್ವಲ್ಪ ಕ್ಲೀನಪ್ ಮಾಡ್ಕೊಳ್ಳೋದಕ್ಕೆ ಮೀಡಿಯಮ್ ಗ್ರೈಂಡಿಂಗ್ ರೋಲರ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಒಂದು ಸ್ವಲ್ಪ ತುಂಬ ಡೆಡ್ ಸ್ಕಿನ್ ಎಲ್ಲ ಹೋದ್ಮೇಲೆ ಒಂಚೂರು ಸ್ಮೂತ್ನೆಸ್ ಬರೋದಕ್ಕೆ ಇದು ಯೂಸ್ ಮಾಡ್ತೀವಿ. ಆ್ಯಟ್ ಲಾಸ್ಟ್ ಕೋರ್ಸ್ ಗ್ರೈಂಡಿಂಗ್ ರೋಲರ್ ಯೂಸ್ ಮಾಡ್ತಾ ಇದ್ವಿ. ಸೊ ಇದು ಕಂಪ್ಲೀಟ್ ಸ್ಮೂತ್ನೆಸ್ ಕೊಡೋದಕ್ಕೆ. ಸೊ ಕಂಪ್ಲೀಟ್ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆದಮೇಲೆ ಇದನ್ನು ಯೂಸ್ ಮಾಡಬೇಕು. ಎತ್ತು ಕಾಲು ಗೈಸ್, ಅದೊಂದು ಕಾಲು ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದೀನಿ. ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರ್ಸೋಕ್ಕೆ ನೋಡಿ. ಡಿಫ್ರೆನ್ಸ್ ಅಮ್ಮ, ಇದು ಒಂದ್ಸತಿ ಕಾಲೆಲ್ಲ ತೊಡ್ಕೊಂಬಂದ್ಬಿಡು. ಆ ಕಾಲೆಲ್ಲ ಮುಗಿಸಿದ್ರೆ ಪಟ್ಟಂತ ಹಂಗೆ ಈ ಕಾಲು ಎತ್ತು ಕೊಡ್ತಾವೆ ನಮ್ಮಮ್ಮ. ಒಂದು ಕಾಲಿಗೆ ಮಾಡಿ ಇನ್ನೊಂದು ಬಿಡ್ತಾರೆ. ಅಲ್ಲ, ಇದೋ ಕಾಲು ತೊಡ್ಕೊಂಬೋಗಿ ಹೆಂಗೆ ಆಗಿದೆ ರಿಸಲ್ಟು ಚೆಕ್ ಮಾಡೋಣ ಒಂದ್ಸತಿ, ಹೋಗು. ಗೈಸ್, ಎಷ್ಟು ಬಿದ್ದಿದೆ ನೋಡಿ ಅಪ್ಪ. ಅದಕ್ಕೆ ಇದಿಟ್ಟೆ. ಸೊ ಇದು ನೀಟಾಗಿ ಕ್ಲೀನ್ ಮಾಡ್ಕೊಬೋದು ಅಂತ. ಫುಲ್ಲು ತುಂಬ್ಕೊಂಡಿದೆ ಇಷ್ಟು ಡೆಡ್ ಸ್ಕಿನ್ಸು. ಗೈಸ್, ಇದನ್ನು ಯೂಸ್ ಮಾಡಿದ ಮೇಲೆ ಕ್ಲೀನ್ ಮಾಡೋದು ಕೂಡ ತುಂಬ ಸಿಂಪಲ್ಲು. ಸೊ ಬ್ರಷಲ್ಲಿ ಹಿಂಗೆ ವೈಪ್ ಮಾಡಿದ್ರೆ ಹಾಗೆ ಇಮಿಡಿಯೇಟ್ಲಿ ಕ್ಲೀನ್ ಆಗಿಬಿಡುತ್ತೆ. ಆಲ್ಸೋ ಒನ್ ಫುಲ್ ಚಾರ್ಜಲ್ಲಿ ಈ ಡಿವೈಸು 45 ಮಿನಿಟ್ಸ್ ತನಕ ನಾನ್ ಸ್ಟಾಪ್ ಓಡುತ್ತೆ ಆ್ಯಂಡ್ ಚಾರ್ಜ್ ಮಾಡೋದು ಕೂಡ ತುಂಬ ಸಿಂಪಲ್. ಗೈಸ್, ಸೊ ಇವಾಗ ನೀಟಾಗಿ ಕಾಲೆಲ್ಲ ಕ್ಲೀನ್ ಮಾಡ್ಕೊಂಬಂದಿದ್ದಾರೆ. ತೋರ್ಸಮ್ಮ ಕಾಲು. ಗೈಸ್ ನೋಡಿ, ಸೇಮ್ ಸ್ಪಾಟ್ ನಾನು ಆವಾಗಲೇ ಸ್ಟಾರ್ಟಿಂಗ್ ವೀಡಿಯೋ ಮಾಡಿ ತೋರಿಸ್ದಾಗ ಹೆಂಗಿತ್ತು ಇವಾಗ ನೋಡಿ. ಇವಾಗ ಇದಕ್ಕೆ ನೀಟಾಗಿ ಯಾವುದೋ ಸ್ವಲ್ಪ ಲೋಷನ್ ಎಲ್ಲ ಹಚ್ಕೊಂಬಿಟ್ರೆ, ಆ ಕಡೆ ತೋರಿಸು, ಒಂಚೂರು ಲೋಷನ್ ಎಲ್ಲ ಹಚ್ಕೊಂಬಿಟ್ರೆ ಕಂಪ್ಲೀಟ್ ಕ್ಲೀನ್ ಆಗೋಗುತ್ತೆ ನೋಡಿ ಗೈಸ್. ಫುಲ್ ಸ್ಮೂತಾಗಿದೆ. ಸೊ ಇದೇ ಥರ ನಿಮ್ಗೆ ಯಾರಿಗಾದರೂ ಈ ಪ್ರಾಡಕ್ಟ್ ಏನಾದ್ರು ಬೇಕಿದ್ರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿದ್ದೀನಿ, ಪಟ್ಟ ಅಂತ ಹೋಗಿ ಬುಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಓಲ್ಡ್ ಪೇರೆಂಟ್ಸು ಅಥವಾ ಎಷ್ಟೊಂದು ಜನಕ್ಕೆ ಓಲ್ಡ್ ಇಲ್ಲ ಅಂದ್ರೂ ಕೂಡ ಕಾಲು ಹೊಡಿಯೋದೆಲ್ಲ ಸ್ವಲ್ಪ ಜಾಸ್ತಿ
ಆ್ಯಂಡ್ ಇದರಲ್ಲಿ ಮನೇಲೇ ಆರಾಮಾಗಿ ಮಾಡ್ಕೊಬೋದು. ಆಚೆ ಕಡೆ ಹೋಗಿ ಮ್ಯಾನಿಕ್ಯೂರು ಪೆಡಿಕ್ಯೂರು ಇದ್ರ ಮೇಲೆಲ್ಲ ಸ್ಪೆಂಡ್ ಮಾಡೋ ಬದಲು ಇದು ತುಂಬ ಸಿಂಪಲಾಗಿ ಆಗುತ್ತೆ, ಈಸಿಯಾಗಿ ಕೆಲಸ ಮುಗ್ದೋಗುತ್ತೆ. ಸೊ ಎಸ್, ಇವಾಗ ಇನ್ಮೇಲಿಂದ ಇದು ನಮ್ಮ ಅಮ್ಮಂಗೆ. ಇವಾಗ ಅವ್ರು ಕೂತ್ಕೊಂಡು ಇನ್ನೊಂದು ಮಾಡ್ಕೋ, ತಂದ್ಕೊಟ್ಟಿರೋದೇನಕ್ಕೆ ಮಾಡ್ಕೋ. ಗೈಸ್ ನಮ್ಮಮ್ಮ ಅದೇ ಹೇಳ್ತಾ ಇದ್ರು, ಹಿಂಗಾದ್ರೂ ಆಗಲಿ ನೀನು ನನ್ನ ಕಾಲು ಮುಟ್ದಲ್ಲ, ಕಾಲಿಗಂತೂ ನಮಸ್ಕಾರ ಮಾಡಲ್ಲ ಅಂತ. ಆಹಾ ಖುಷಿ, ಕಾಲಿಗೆ ಅದೇನೋ ಬಿದ್ದುಬಿಟ್ರೆ ನಿನಗೆ ಅದು ಏನಕ್ಕಂತ ಗೊತ್ತಿಲ್ಲಪ್ಪ. ಯಾವಾಗಿಂದ ಹೇಳೇನೋ ಮುಗಿ ದೊಡ್ಡವರಿಗೆ ಅಂತ ಮುಗಿತಿರ್ಲಿಲ್ಲ, ಹೆಂಗೋ ಇವತ್ತಾದ್ರೂ ಬಿದ್ದಲ್ಲ ಬಿಡು. ಎನಿವೆ ಗೈಸ್, ಬನ್ನಿ ಹಂಗೆ ವ್ಲಾಗ್ ಕಂಟಿನ್ಯೂ ಮಾಡೋಣ. 2 ಕಾಲು ಮಾಡ್ಕೊಂಡು ಹೋಗ್ಲಿ ನೀಟಾಗೆ. ನೀನು ಇನ್ನೇನು ಅರ್ಧದಾರೆ ಕೈ ಬಿಟ್ಟು ಹೋಗಿದ್ದೆಲ್ಲ. ನಾನೇನು ಅರ್ಧದಲ್ಲಿ ಕೈ ಬಿಟ್ಟೆ? ನಿನಗೆ ಪ್ರಮೋಷನಿಗೆ ಬೇಕಿತ್ತು, ಒಂದು ಕಾಲಿಗೆ ಮಾಡಿದೆ, ಇನ್ನೊಂದು ಕಾಲನ್ನ ನಾನೇ ಮಾಡ್ಕೊಂಡೆ, ಇನ್ನೇನು ಮಾಡೋದು ಅಂತ. ಒಟ್ನಲ್ಲಿ ಒಂದು ಕಾಲಾದ್ರೂ ಮಾಡಿದ್ನಲ್ಲ ನೀಟಾಗೆ, ಅದು ಎಂಡ್ ರಿಸಲ್ಟ್ ತೋರಿಸಿನಲ್ಲ ಅಂತ ಖುಷಿ ಬೇಡ. ಚೆನ್ನಾಗಿದೆ ಕರ್ತಿ, ನನಗಂತೂ ನೋಡ್ರಿ ಹಿಂಸೆ ಆಗೋದು. ಬೆಡ್ಶೀಟ್ ಎಲ್ಲ ಒದ್ಕೊಂಡ್ರೆ ಒಂಥರ ಪರಪರ ಅನ್ಸೋದು. ಈಗ ಆರಾಮಾಯ್ತು. ಆಲ್ಸೋ ಇನ್ನೊಂದು, ಇವಾಗ ಎಷ್ಟೊಂದು ಜನ ಹುಡುಗಿರೆಲ್ಲ ಏನದು ಮಿಂತ್ರ ಅದು ಇದು ಆ್ಯಪಲ್ಲೆಲ್ಲ ಫುಲ್ ಕಾಟನ್ಲೆಲ್ಲ ಹಾಕಿರ್ತಾರೆ ಬಟ್ಟೆಗಳು, ಇಷ್ಟ ಇರೋದು. ನೀನು ಅದೇ ಥರ ಹಾಕಿದ್ಯಾ? ನೋಡು, ಹೌದಾ? ಮಿಂತ್ರದಾಗ ಅಮೆಝಾನ್ ಅಲ್ಲಿ, ಆಮೇಲೆ ಅದೇನು ಲಿಬಾಸ್ ಯಾವ್ದು ಇದೆಯಲ್ಲ ಅದರಲ್ಲಿ. ನನಗೆ ಲಿಬಾಸ್ ಎಲ್ಲ ಗೊತ್ತಿಲ್ಲಪ್ಪ. ಎಷ್ಟೆಲ್ಲ ಹಾಕಿದೀನಿ ಗೈಸ್ ಚೆಕ್ ಮಾಡೋಣ ನಮ್ಮ ಅಮ್ಮನ ಫೋನಲ್ಲಿ ಮಿಂತ್ರ. ನಾನೇನು ಮಾಡ್ತೀನಿ ಗೊತ್ತಿಲ್ಲ, ಒಂದು ಸ್ವಲ್ಪ ದಿವಸ ಹಾಕ್ಬಿಡ್ತೀನಿ, ಆಮೇಲೆ ಏನಕ್ಕವೆಲ್ಲ ಯಾಲ್ಲಮ್ಮ ಮಿಂತ್ರ ಅಲ್ಲ ಅದೇ ನೋಡು, ಪಿಂಕಾ? ಓ ಶಿಟ್, ಕಾಣಿಸೇ ಇಲ್ಲ. ಗೈಸ್ ಚೆಕ್ ಮಾಡೋಣ ನಮ್ಮಮ್ಮ ಕಾರ್ಟಲ್ಲಿ ಏನೇನು ಇಟ್ಟಿದ್ದಾರೆ ಅಂತ. ಓ 11, ಯಪ್ಪ 11 ಪ್ರಾಡಕ್ಟ್. ಅಮ್ಮ 13,000 ವರ್ತ್ ಪ್ರಾಡಕ್ಟ್ಸ್ ಇಟ್ಟಿದ್ಯಾ? ಸುಮ್ಮನೆ ಹಾಕಿ ಇಟ್ಟಿದ್ದೀನಿ, ಅಕಸ್ಮಾತ್ ಯಾವಾಗ ಬೇಕು ಅಂದ್ರೆ ಸಡನ್ ಆಗಿ ಬುಕ್ ಮಾಡ್ಬೋದಾ, ಇಲ್ಲಾಂದ್ರೆ ಅವಾಗೆಲ್ಲ ಹುಡ್ಬೇಕಾಗ್ತದೆ. ಯಪ್ಪ ಬರೆಯೋದಂದ್ರೆ ಈಗ ಜಿಯೋದಲ್ಲಿ ಇದು ಯಾವ್ದಮ್ಮ ಒಂದೇ 4,000 ಇಟ್ಟಿದ್ಯಾ? ಹಿಂಗೆ ಚೆನ್ನಾಗಿರೋದು ಬಂದಿರೋದನ್ನೆಲ್ಲ ಹಾಕಿಟ್ಟಿರ್ತೀನಿ. ಓಕೆ ಗೈಸ್, ಇವಾಗ ನಮ್ಮ ಅಮ್ಮಂಗೆ ಫೋನ್ ನಿಂಗೆ ಫೋನಲ್ಲೇ ಬುಕ್ ಮಾಡಿ ಕೊಡಿಸ್ಬಿಡ್ಲಾ ಅಥವಾ ನಿಂಗೆ ಆಚೆ ಕರ್ಕೊಂಡೋಗಿ ಕೊಡ್ಸೋಣ? ಹಾಂ, ನಿಂಗೆ ಯಾವ ಅಂಗಡಿ ಅಂತ ಎಲ್ಲ ಗೊತ್ತಾ ನಿಂಗೆ ನೀಟಾಗೆ? ಗೊತ್ತಿಲ್ಲ, ಹೋಗೋದು ಹುಡ್ಕೊಂಡು. ನಿಂಗೂ ಗೊತ್ತಿಲ್ಲ? ಹೋಗೋಣ. ಹಾ ನೋಡ್ದ ಮಾತೆತ್ತಿರ ಮುಂಚೆ ನಮ್ಮಮ್ಮ ಇದು ಗೈಸ್ ಹೆಂಗ್ ಚೇಂಜ್ ಆಗ್ಬಿಟ್ಟಾರಲ್ವ ನಮ್ಮಮ್ಮ. ಮುಂಚೆ ಆಗಿದ್ರೆ ಇದು ನಾವು ಕಮರ್ಷಿಯಲ್ ಸ್ಟ್ರೀಟ್ ಹೋಗ್ತಿದ್ವಿ, ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಕ್ವಾಲಿಟಿ ಚೆನ್ನಾಗಿರಲ್ಲ ಅಂತ ನೀನು ಹೇಳ್ದೆ. ಆಮೇಲೆ ಇದಕ್ಕೆ ಯಾವ್ದಪ್ಪ ಮಲ್ಲೇಶ್ವರಂಗೆ ಹೋಗ್ತಿದ್ವಿ ಮುಂಚೆ. ಮಲ್ಲೇಶ್ವರಂ ಅಲ್ಲಿ ನನಗೆ ನಾಪ್ಕ ಇದೆ, ನಮಗೆಲ್ಲ ಬಟ್ಟೆ ತಗೋಬೇಕಾದ್ರೆ ಮಲ್ಲೇಶ್ವರಂ ಅಲ್ಲಿ ಆರೆಂಜ್ ಸಿಟಿ ಅಂತ ಯಾವುದೋ ಒಂದು ಜಾಗದಲ್ಲಿ ಬಟ್ಟೆ ತಗೊಂತಾ ಇದ್ರು ಯಾವಾಗಲೂ ಪ್ರತಿ ಹಬ್ಬಕ್ಕೂ. ಫೇವ್ರೇಟ್ ಶಾಪು ಅದು, ಈ ಸೀಸನ್ ಆಗೆಲ್ಲ ಆಫರ್ ಬಿಡೋರು 50% ಅವೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದಿದ್ದು. ಹೀಗೆ ಅಲ್ಲಿ ಇಲ್ಲಿ ತಗೊಳೋದು, ಅಜಿಯೋ, ಬಿಗ್ ಬಜಾರು, ಅದೇನು ಅಲ್ಲಿ ಇಲ್ಲಿ ಅಲ್ಲೂ ಚೆನ್ನಾಗಿರೋ ಬಟ್ಟೆಗಳೇ ಸಿಗುತ್ತೆ ಅಲ್ಲ. ಈಗ ಹಿಂಗೆ ತಗೊಂತೀವಿ, ಮುಂಚೆ ಅಲ್ಲಿಗೆ ಹೋಗಿ ತಗೊಂತಿದ್ದು. ಗೈಸ್ ನಾನು ನೋಡ್ಬಿಟ್ಟು ಮಿಂತ್ರನಲ್ಲಿ ಏನಾರು ಆದರೆ ಪಟ್ಟಂತ ಅಷ್ಟು ಬುಕ್ ಮಾಡಬೇಡ ಅಂದರೆ ನಮ್ಮಮ್ಮ 13,000 ಎಲ್ಲ ಸ್ವಲ್ಪ ಬಡ್ಜೆಟಿಂದ ಜಾಸ್ತಿ ಓವರ್ ಆಗೋಯ್ತು, ಬೇಜಾನಾಗೋಯ್ತು. ಯಾಕಂದ್ರೆ ಇದರಲ್ಲಿ ಒಂದೊಂದೇನೆ 4,000 ಇಟ್ಬಿಟ್ಟವ್ರೆ. ಯಾವ್ದು ಈ ಬಟ್ಟೆಗೆ 4,000 ಕೊಡಂಗಿದ್ಯಾ? ಸುಮ್ಮನೆ ಹಾಕಿದ್ದೀನೋ ಅದು ಒಂದೊಂದ್ಸಲಿ ಎಲ್ಲಿ 4,000 ಇದೆ. ಓ ಇವಾಗ ಕಮ್ಮಿ ಆಗಿದೆ. ಮತ್ತೆ ಇಲ್ಲೇನಕ್ಕೆ 4,000 ಅಂತ ತೋರಿಸ್ತು? ಅದು 3 ಏನೋ ಹಾಕಿರ್ಬೇಕು ನೋಡು, 2-3 ಏನೋ ಒಂದೊಂದ್ಸಲಿ. ಓಹೋ ಅಕ್ಕ, ಇದು ಮನೆ ಆಳು ಅಲ್ಲೋ. ಅದು ಒಂದೊಂದ್ಸಲಿ ನೋಡಿರಲ್ಲ, 2 ಹಾಕೋರೆ, 2 ಹಂಗ ಆಗ್ಬಿಟ್ಟು ಇರ್ತವೆ ಕಾರ್ಟಲ್ಲಿ. ಓ ಇದು 3, ಅದನ್ನ ಒಂದು ಹಾಕು. ಅದೆಲ್ಲ ಕಮ್ಮಿ ಮಾಡಿದ್ರೆ 8,000 ಬಂತಪ್ಪ. ಓಕೆ, ಬಟ್ ನೋಡೋಣ ಗೈಸ್, ಎಲ್ಲಿ ಏನು ಕೊಡ್ಸೋದು ನೋಡೋಣ, ಯೋಚನೆ ಮಾಡ್ತೀನಿ. ಆಯಿತು ಗೈಸ್. ಇವಾಗ ನಾನು ಜಿಮ್ಮಿಗೆ ಹೋಗ್ತಾ ಇದ್ದೀನಿ. ನಮ್ಮ ಮನೆ ರಂಗೋಲಿ ನೋಡಿದಾಗೆಲ್ಲ ನಂಗೆ ಏನೋ ಒಂಥರ ಖುಷಿ ಗೈಸ್. ಸೊ ಇವಾಗ ಜಿಮ್ಮಿಗೆ ಹೋಗಿ ಬರೋಣ. ವರುಣ್ ಬಂದಿದ್ದಾನೆ ಕೆಳಗಡೆ. ಸೊ ನಡುವೆ ತುಂಬ ರೆಗ್ಯುಲರ್ ಆಗಿದ್ದೀನಿ ಜಿಮ್ಮಿಗೆ. ಇಟ್ ಈಸ್ ನೈಸ್. ಏಪ್ರಿಲಲ್ಲಿ ರಿವೀಲ್ ಮಾಡ್ತೀನಿ ಗೈಸ್ ಬಾಡಿ. ಗೈಸ್ ಇವತ್ತು ನಾನು ಬಟ್ಟೆ ಚೇಂಜ್ ಮಾಡೋದೇ ಮರ್ತದೆ. ವೈಟ್ ಶರ್ಟ್ ಹಾಕೊಂಬಂದ್ಬಿಡ್ತೀನಿ. ಹೆಂಗೆ ಪಂಪ್ ಆಗಿದೆ ನೋಡಿ ಗೈಸ್, ಅಪ್ಪ ಕ್ರೇಜಿ. ಪ್ರಾಪರ್ ಮುಂಚೆ ಹೆಂಗಿತ್ತು ಬಾಡಿ ಅದೇ ಥರ ರೆಡಿ ಆಗ್ತಾಯಿದೆ. ಫೇಸ್ ಆನ್ ದ ವೇ. ಆ್ಯಂಡ್ ಆಲ್ಸೋ ವರುಣ್ ಇದ್ದಾನೆ ಇವತ್ತು ನಮ್ಮ ಜೊತೆ ಜಿಮ್ಮಲ್ಲಿ ವರ್ಕೌಟ್ಗೆ. ಸೊ ಇಬ್ಬರು ಬ್ಯಾಕ್ ಆ್ಯಂಡ್ ಬೈಸಿಪ್ಸ್ ಟ್ರೈನ್ ಮಾಡ್ತಾಯಿದ್ದೀವಿ. ಇನ್ನೂ ಬೈಸಿಪ್ಸ್ ಸ್ಟಾರ್ಟ್ ಮಾಡಿಲ್ಲ.
ಇದಕ್ಕೆ ಬ್ಯಾಕಲ್ಲಿ ಗೈಸ್ ಜಿಮ್ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ಮನೆಗೆ ಬಂದೆ. ಮನೆಗೆ ಬಂದು ಚೆನ್ನಾಗಿ ಊಟ ತಿಂದು ಮಜ್ಜಿಗೆ ಆಲ್ಮೋಸ್ಟ್ ಒಂದು 350 ml ಇಲ್ಲ 350 ml ಇಲ್ಲ 1/2 ಲೀಟರ್ ಇತ್ತು, ಒಂದು ಅರ್ಧ ಲೀಟ್ರ್ ಮಜ್ಜಿಗೆ ಕುಡಿದೆ. ಸೊ ರೆಗ್ಯುಲರ್ ಆಗಿಬಿಟ್ಟಿದೆ ಇವಾಗ. 1/2 ಲೀಟರ್ ಮಜ್ಜಿಗೆ ಕುಡಿತೀನಿ ಎವ್ರಿ ಡೇ ನೈಟು. ಅದು ಈ ಸಮ್ಮರ್ಗಂತೂ ಬೇಕೇ ಬೇಕು. ಜಾಸ್ತಿ ನೀರು ಕುಡಿಬೇಕು ಆ್ಯಂಡ್ ಮಜ್ಜಿಗೆ ಎಲ್ಲ ಜಾಸ್ತಿ ಕುಡಿಬೇಕು, ಬಾಡಿ ತಂಪಾಗಿರಲಿ ಅಂತ. ಸೊ ಎಸ್, ನನ್ನ ಇವತ್ತಿನ ಡೇ ಆ್ಯಕ್ಚುಲಿ ಇಷ್ಟೇ ಇದ್ದಿದ್ದು. ಇನ್ನು ಎಕ್ಸ್ಟ್ರಾ ಏನೂ ಮಾಡಿಲ್ಲ. ಬಿಕಾಸ್ ಇವತ್ತೊಂದು ಸ್ವಲ್ಪ ಲೇಟಾಗಿದ್ದೆ, ಯಾಕಂದರೆ ನಿನ್ನೆ ಒಂದು ಜಾತ್ರೆಗೆ ಹೋಗಿ ಬಂದಿದ್ದೆ. ಸೊ ತುಂಬ ಟಯರ್ಡ್ ಆಗಿತ್ತು ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿದ್ದೆ. ಸೊ ನಾಳೆಯಿಂದ ಒಂಚೂರು ಬೇಗ ಎದ್ದು ಒಂದು ಸ್ವಲ್ಪ ಜಾಸ್ತಿ ಕಾಂಟೆಂಟ್ ಮಾಡಬೇಕು, ಸ್ವಲ್ಪ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಸೊ ಎಸ್, ಇದನ್ನು ಹೇಳ್ತಾ ನನ್ನ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ಈ ವೀಕಲ್ಲಿ 1 or 2 ಚಾಲೆಂಜಿಂಗ್ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೇನಾದರೂ ಪರ್ಟಿಕ್ಯುಲರ್ಲಿ ಮೈಂಡಲ್ಲಿದ್ದರೆ ಅದನ್ನು ನನಗೆ ದಯವಿಟ್ಟು ತಿಳಿಸಿ. ಯಾರೋ ಒಬ್ಬರು ಕಮೆಂಟ್ ಮಾಡಿದರು ಕುಕ್ಕರ್ ಚಾಲೆಂಜ್ ಮಾಡಿದ್ರು ಅಂತ. ಯಾಕಂದರೆ ಅವಾಗ ಒಂದ್ಸತಿ ನಾನು ಮತ್ತು ಸ್ಯಾಮು ಕುಕ್ಕರ್ ಚಾಲೆಂಜ್ ಮಾಡಿದ್ವಿ, ಒಂದು ಫುಲ್ ಕುಕ್ಕರ್ ಅನ್ನ ತಿನ್ನೋದು. ಸೊ ಅದನ್ನೇ ಮಾಡಿ ಅಂತ ಯಾರೋ ಮೆಸೇಜ್ ಹಾಕಿದ್ರಿ. ನೋಡೋಣ, ಹಳೇದು ಮುಂಚೆ ಆದರೂ ಚಾಲೆಂಜ್ ವಿಡಿಯೋ ಮಾಡಿದರೂ ಪರವಾಗಿಲ್ಲ, ರಿಪೀಟ್ ಮಾಡೋಕ್ಕೆ ನನಗೇನು ಬೇಜಾರಿಲ್ಲ, ಮಜಾ ಇರುತ್ತೆ ಎಂಡ್ ಆಫ್ ದ ಡೇ. ಸೊ ಎಸ್, ಅದನ್ನು ಬಿಟ್ಟು ನಿಮಗೆ ಯಾವ್ದಾದ್ರು ವೀಡಿಯೋ ಬೇಕಿದ್ರೆ ನನಗೆ ಹೇಳಿ, ಆದಷ್ಟು ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಎಸ್, ಇದನ್ನು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಈ ಕಂಪ್ಲೀಟ್ ವೀಡಿಯೋನ. ಆ್ಯಂಡ್ ಐ ನೋ ನಾನು ಅಷ್ಟು ಕನ್ಸಿಸ್ಟೆಂಟ್ ಆಗಿಲ್ಲ, ತುಂಬ ಅಂದರೆ ತುಂಬ ಇನ್ಕನ್ಸಿಸ್ಟೆಂಟ್ ಆಗಿದ್ದೀನಿ. ಅದು ಈ ನಡುವೆ ಅಂತೂ ಇನ್ನೂ ಸ್ವಲ್ಪ ಜಾಸ್ತಿ ವರ್ಸ್ಟ್ ಆಗಿಬಿಟ್ಟಿದ್ದೀನಿ. ಬಟ್ ಐ ವಿಲ್ ಗೆಟ್ ಬ್ಯಾಕ್. ಹೆಂಗೋ ನೋಡೋಣ, ಏನೋ ಮಾಡ್ಕೊಂಡು ಹೋಗ್ತೀನಿ. ಆದಷ್ಟು ಯಾವಾಗ ಆಗುತ್ತೋ ಮ್ಯಾಕ್ಸಿಮಮ್ ಮಾಡ್ಕೊಂಡು ಹೋಗ್ತೀನಿ. ಸೊ ಇದನ್ನು ಹೇಳ್ತಾ ನನ್ನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆಲ್ ಆಫ್ ಯು. ಲವ್ ಯು ಆಲ್. ಬಾಯ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.